ಅಂತ ಮಹದೇವಪ್ಪ ಅವರು ಸವಣೂರು ಡಿಪೋದಲ್ಲಿ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಚಾಲಕರ ಬೋಧಕರಾಗಿ ಮತ್ತು ಅಲ್ಲಿ ನಿರ್ವಹಣೆ ಕಾರ್ಯವನ್ನೆಲ್ಲ ಅತ್ಯಂತ ಕಟ್ಟುನಿಟ್ಟಿನ ಮಾಡ್ತಾಯಿದ್ರು. ಅವರು ಕೆಲಸ ಕಾರ್ಯಗಳನ್ನು ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಅವರ ಆಕಸ್ಮಿಕವಾಗಿರುವಂಥ ಒಂದು ಸಾವು ನಮ್ಮೆಲ್ಲರೂ ಕೂಡ ಆಘಾತ ತಂದಿದೆ. ಕುಟುಂಬದವರಂತೂ ಭಾಳ ದುಃಖದಲ್ಲಿದ್ದಾರೆ ಮತ್ತು ಅವ್ರ ಜೊತೆ ಕೆಲಸ ಮಾಡಿದವರು ಕೂಡ ಅಷ್ಟೇ ದುಃಖದಲ್ಲಿದ್ದಾರೆ. ಅವರು ಕೂಡ ಆಘಾತ ಆಗಿದೆ. ಈಗ ಅವರಿಬ್ಬರು ಮಕ್ಕಳಿದ್ದು ಅವ್ರ ವಿದ್ಯಾಭ್ಯಾಸ ಭಾಳ ಮುಖ್ಯ. ಒಬ್ಬ ಮಗನಿಗೆ KSRTCಯಲ್ಲಿ ಕೂಡಲೇ ಕೆಲಸ ಕೊಡುವಂಥ ವ್ಯವಸ್ಥೆ KSRTCಯ ಹಿರಿಯ ಅಧಿಕಾರಿಗಳು ಕೂಡ ಕೂಡಲೇ ಕ್ರಮ ತೆಗೆದುಕೋಬೇಕು. ಎರಡನೇದಾಗಿ ಅವನಿಗೆ ಬರಬೇಕಾಗಿರುವಂಥ ಬಾಕಿ ಏನೇನಿದೆ, ಗ್ರ್ಯಾಜುಯಿಟಿ ಏನೇನಿದೆ ಮತ್ತು KSRTC ನೌಕರರು 2024ರಿಂದ ಹಿಂಬಾಕಿ ಏನು ಕೇಳ್ತಾ ಇದ್ದಾರೆ ಅದನ್ನು ಸಮೇತವಾಗಿ ಅವನಿಗೆ ಕೂಡಲೇ ಕೊಡುವಂಥ ಕೆಲಸ ಮಾಡಿ ಆ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು. ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಮಾನವೀಯತೆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಬೇಕು. ಇದಕ್ಕೂ ಕೂಡ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಎಳೆದಾಡುವಂಥದ್ದು ಅದು ಸಮಂಜಸ ಅಲ್ಲ. ನಾನು ಸರ್ಕಾರಕ್ಕೆ ವಿಶೇಷವಾಗಿ NWC KSRTC MD ಅವರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ಇದರಲ್ಲಿ ತಾವು ಮಧ್ಯಪ್ರವೇಶ ಮಾಡಿ ಈ ಕುಟುಂಬಕ್ಕೆ ನ್ಯಾಯ ಕೊಡುವ ದೃಷ್ಟಿಯಿಂದ ಮಗನಿಗೆ ನೌಕರಿ ಮತ್ತು ಅವನು ಬರಬೇಕಾಗಿರುವಂಥ ಎಲ್ಲ ಹಣಕಾಸಿನ ನೆರವು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯವನ್ನು ಮಾಡ್ತೀನಿ.